ಒಂದು ಹಿಂದೂ ಪುರಾಣದ ಕಥೆಯನ್ನು ಒಳಗೊಂಡಂತಹ ಸಿನಿಮಾದ ಕಥೆ, ಹಾಡಿನ ಸಾಹಿತ್ಯವನ್ನು ಮುಸಲ್ಮಾನರಿಂದ ಮಾಡಿಸಿದಾಗ ಏನಾಯಿತು? ಮುಸಲ್ಮಾನ ಬ್ರಾಹ್ಮಣ ಅಂತಲೇ ಪ್ರಖ್ಯಾತಿಯಾಗಿದ್ದ ಈ ವ್ಯಕ್ತಿ ಯಾರು? ಸ್ವಾತಂತ್ರ್ಯ ಯೋಧರಿಗೆ ಕೊಡುವಂತಹ ಪಿಂಚಣಿ ನನಗೆ ಬೇಡ ಅಂತ ಯಾಕೆ ಈ ವ್ಯಕ್ತಿ ಹೇಳಿದರು? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, 1960ರ ಸಮಯ ಡಿ.ಆರ್. ನಾಯ್ಡು ಅನ್ನೋರು ಹಿಂದೂ ಪುರಾಣದ ಕಥೆಯನ್ನಿಟ್ಟುಕೊಂಡು ಸ್ವರ್ಣಗೌರಿ ಅಂತ ಒಂದು ಸಿನಿಮಾವನ್ನು ಮಾಡಬೇಕು ಅಂತ ಆಸೆ ಪಡ್ತಾರೆ. ಈ ಸಿನಿಮಾದ ನಿರ್ದೇಶನದ ಜವಾಬ್ದಾರಿಯನ್ನು ವೈ.ಆರ್. ಸ್ವಾಮಿ ಅವರಿಗೆ ಕೊಡ್ತಾರೆ. ಈ ವೈ.ಆರ್. ಸ್ವಾಮಿಯವರು ನಿರ್ದೇಶನವನ್ನು ಬಿಟ್ಟು ಉಳಿದೆಲ್ಲ ಜವಾಬ್ದಾರಿಯನ್ನು ಕರೀಂ ಖಾನ್ ಅವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದು ಹಿಂದೂ ಪುರಾಣದ ಬಗ್ಗೆ ಇರುವಂತಹ ಸಿನಿಮಾದ ಕಥೆಯನ್ನು ಮತ್ತು ಸಂಗೀತದ ಸಾಹಿತ್ಯವನ್ನು ಒಬ್ಬ ಮುಸಲ್ಮಾನನಿಂದ ಮಾಡಿಸ್ಬೇಕು ಅಂತ ಹೊರಟಾಗ ಭಾಳಷ್ಟು ಜನ ಇದಕ್ಕೆ ವಿರೋಧ ಮಾಡ್ತಾರೆ. ಇನ್ನೊಂದಷ್ಟು ಮಂದಿಗೆ ಈ ರೀತಿ ಮಾಡಿದ್ರೆ ಹೇಗೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಂದೇಹ ಇರುತ್ತೆ. ಆದರೂ ಕೂಡ ಯಾರ ಮಾತಿಗೂ ಒಂದು ಬಗ್ಗದೆ ವೈ.ಆರ್. ಸ್ವಾಮಿ ಅವರು ಹೇಗೋ ನಿರ್ಮಾಪಕರನ್ನು ಕೂಡ ಒಪ್ಪಿಸಿ ಈ ಒಂದು ಜವಾಬ್ದಾರಿಯನ್ನು ಕರೀಂ ಖಾನ್ ಅವರಿಗೆ ಕೊಡ್ತಾರೆ. ಈ ಕರೀಂ ಖಾನ್ ಯಾರು ಹಾಗಾದರೆ? ಕರೀಂ ಖಾನ್ ಅವರ ಕುಟುಂಬದ ಮೂಲ ಕಾಬೂಲ್. ಅಲ್ಲಿಂದ ಇವರು ಹೈದರಾಬಾದಿಗೆ ಬಂದು ನಂತರ ಸಕಲೇಶ್ಪುರದಲ್ಲಿ ವಾಸವಾಗಿರ್ತಾರೆ. ಸಕಲೇಶ್ಪುರದಲ್ಲಿ ಇವರನ್ನು ಒಂದು ಉರ್ದು ಶಾಲೆಗೆ ಹಾಕಲಾಗುತ್ತೆ. ಆದರೆ ಕರೀಂ ಖಾನ್ ಅವರಿಗೆ ಉರ್ದು ಅಷ್ಟು ತಲೆಗೆ ಹತ್ತಲ್ಲ. ಸರಿ ಅಂತ ಕನ್ನಡ ಮೀಡಿಯಂನಲ್ಲಿ ಅವರ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಈ ರೀತಿ ಒಂದು ಕನ್ನಡದ ಒಂದು ಹುಚ್ಚು ಅವರಿಗೆ ಅಲ್ಲಿಂದ ಆರಂಭವಾಗುತ್ತೆ. ಕನ್ನಡವನ್ನು ಕಲಿತಾ ಪುರಾಣಗಳ ಬಗ್ಗೆ ತಿಳ್ಕೋಬೇಕು, ಹಾಗೆ ಅಲ್ಲಿನ ಒಂದು ಕಥೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಸಂಸ್ಕೃತವನ್ನು ಕೂಡ ಕರೀಂ ಖಾನ್ ಅವರು ಅಧ್ಯಯನ ಮಾಡ್ತಾರೆ. ಹೀಗಾಗಿ ಅವರಿಗೆ ಹಿಂದೂ ಪುರಾಣಗಳ ಬಗ್ಗೆ, ಅಲ್ಲಿರೋ ಉಪಕಥೆಗಳ ಬಗ್ಗೆ ಬಹಳಷ್ಟು ವಿಷಯಗಳು ಒಂದು ಅರ್ಥಗತವಾಗುತ್ತೆ. ಅದರ ಜೊತೆಗೇ ಸಕಲೇಶ್ಪುರದಲ್ಲಿ ಒಂದು ಹಿಂದೂ ಬ್ರಾಹ್ಮಣ ಕುಟುಂಬದ ಜೊತೆ ಇವರ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಹಿಂದೂ ಬ್ರಾಹ್ಮಣ ಕುಟುಂಬದ ಜೊತೆಗಿನ ಒಂದು ಒಡನಾಟ ಕರೀಂ ಖಾನ್ ಅವರ ಒಂದು ಪುರಾಣಗಳ ಅಧ್ಯಯನಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಸಕಲೇಶ್ಪುರದಲ್ಲಿ ಇವರನ್ನ ಮುಸಲ್ಮಾನ ಬ್ರಾಹ್ಮಣ ಅಂತಲೇ ಕರೀತಿದ್ರಂತೆ. ಅಷ್ಟರ ಮಟ್ಟಿಗೆ ಒಂದು ಕರೀಂ ಖಾನ್ ಅವರು ಒಂದು ಹಿಂದೂ ಪುರಾಣಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದರು. ಈ ರೀತಿ ಒಂದು ವಿಶೇಷವಾಗಿ ಹಿಂದೂ ಪುರಾಣಗಳಲ್ಲಿ ಜ್ಞಾನವನ್ನು ಹೊಂದಿದ್ದಂತಹ ಕರೀಂ ಖಾನ್ ಅವರಿಗೆ ವೈ.ಆರ್. ಸ್ವಾಮಿಯವರು ಸ್ವರ್ಣಗೌರಿ ಸಿನಿಮಾದ ಒಂದು ಕಥೆಯ ಜವಾಬ್ದಾರಿ ಹಾಗೂ ಹಾಡುಗಳ ಜವಾಬ್ದಾರಿಯನ್ನು ಕೊಡ್ತಾರೆ. ಮೊದಲಿಗೆ ಸ್ವಲ್ಪ ಒಂದು ಗಾಬರಿಯಾಗಿ ಆಶ್ಚರ್ಯಪಟ್ಟಿದ್ದರೂ ಕೂಡ ನಂತರ ಕರೀಂ ಖಾನ್ ಅವರು ಈ ಸಿನಿಮಾದ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸ್ವರ್ಣಗೌರಿ ಸಿನಿಮಾನು ಏನೋ ಒಂದು ಸಣ್ಣ ಸಿನಿಮಾ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ಉದಯ್ ಕುಮಾರ್ ಅವರಿದ್ದರು. ಹೀಗಾಗಿ ಒಂದು ದೊಡ್ಡ ತಾರಾಗಣವನ್ನು ಹೊಂದಿದ್ದಂತಹ ಸಿನಿಮಾ. ಈ ಸಿನಿಮಾದ ನಟವರ ಗಂಗಾಧರ ಉಮಾಶಂಕರ ಈ ಹಾಡನ್ನು ಭಾಳಷ್ಟು ಮಂದಿ ಕೇಳಿರ್ತೀರ, ತುಂಬ ಜನಪ್ರಿಯ ಹಾಡು. ಈ ರೀತಿ ಭಕ್ತಿಗೀತೆಗಳನ್ನು ಕೂಡ ಕರೀಂ ಖಾನ್ ಅವರೇ ಬರೆದರು. ಬಹಳಷ್ಟು ಜನರಿಗೆ ಈ ಹಾಡುಗಳನ್ನು ಕೇಳಿದ ನಂತರ ಇದನ್ನು ಬರೆದಂಥವನು ಒಬ್ಬ ಮುಸಲ್ಮಾನ ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ, ನಂಬಲಿಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಕರೀಂ ಖಾನ್ ಅವರು ಈ ಹಾಡುಗಳನ್ನು ಬರೆದಿದ್ದಾರೆ. ಸ್ವರ್ಣಗೌರಿ ಸಿನಿಮಾ ಒಂದು ಒಳ್ಳೆಯ ಯಶಸ್ಸನ್ನು ಕಾಣುತ್ತೆ. ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದ ಹಾಗೆ ಕರೀಂ ಖಾನ್ ಅವರು ತಮ್ಮ ಮೊದಲ ಸಿನಿಮಾದಲ್ಲೇ ಒಂದು ಒಳ್ಳೆಯ ಯಶಸ್ಸನ್ನು ಗಳಿಸಿರ್ತಾರೆ. ಆದರೆ ಈ ರೀತಿಯ ಯಶಸ್ಸನ್ನು ಗಳಿಸಿದರೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಅವಕಾಶಗಳು ಸಿಗಲ್ಲ. ಒಂದು 15-20 ಸಿನಿಮಾಗಳಿಗಷ್ಟೇ ಕನ್ನಡದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಇತಿಹಾಸ ಅನ್ನೋ ಒಂದು ಪುಸ್ತಕದಲ್ಲಿ ಕರೀಂ ಖಾನ್ ಅವ್ರ ಬಗ್ಗೆ ಈ ರೀತಿ ಬರೆಯಲಾಗಿದೆ. ಸ್ವರ್ಣಗೌರಿ ಸಿನಿಮಾದ ಮೂಲಕ ಒಂದು ಅದ್ಭುತವಾದ ಚಿತ್ರವನ್ನು ಕರೀಂ ಖಾನ್ ಅವರು ಕೊಟ್ಟರು. ಇದು ಯಶಸ್ಸನ್ನು ಗಳಿಸ್ತು, ಜೊತೆಗೆ ರಾಷ್ಟ್ರ ಪ್ರಶಸ್ತಿನೂ ಬಂತು. ಆದರೆ ಕರೀಂ ಖಾನ್ ಅವರ ಒಂದು ಪ್ರತಿಭೆಗೆ ತಕ್ಕಂತೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಲಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಈ ರೀತಿಯ ಒಂದು ಪ್ರತಿಭೆ ಬೇಕಾಗಲಿಲ್ಲ. ಕರೀಂ ಖಾನ್ ಅವರಂತಹ ಪ್ರತಿಭಾವಂತ ವ್ಯಕ್ತಿಯನ್ನು ತುಂಬ ಕಡಿಮೆ ಬಳಸ್ಕೊಂಡಿದ್ದು ಕನ್ನಡ ಚಿತ್ರರಂಗದ ದುರಂತ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿನಿಮಾದಲ್ಲಿ ಅವಕಾಶ ಕಡಿಮೆ ಸಿಕ್ಕಿದರೂ ಕೂಡ ಕರೀಂ ಖಾನ್ ಅವರು ಕನ್ನಡ ಜಾನಪದ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರು ಕೇವಲ ಸಂಗೀತದಲ್ಲಷ್ಟೇ ಸಾಧನೆ ಮಾಡಿಲ್ಲ, ಸ್ವಾತಂತ್ರ್ಯ ಯೋಧರು ಕೂಡ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರಿಗೆ ಮನಮುಟ್ಟುವಂತೆ ಒಂದು ಹಾಡುಗಳನ್ನು ರಚಿಸುವಂತಹ, ಹಾಡುಗಳನ್ನು ಹೇಳುವಂತಹ ವ್ಯಕ್ತಿಗಳು ಬೇಕಾಗಿರ್ತಾರೆ. ಕರೀಂ ಖಾನ್ ಅವರು ಇಂಥ ಒಂದು ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಸೇರಿಕೊಳ್ತಾರೆ. ಸುಮಾರು 7-8 ಬಾರಿ ಅವರು ಜೈಲುವಾಸವನ್ನು ಕೂಡ ಅನುಭವಿಸ್ತಾರೆ. ಕನ್ನಡ ಏಕೀಕರಣ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ರು, ಆವಾಗಲೂ ಕೂಡ ಜೈಲುವಾಸವನ್ನು ಅನುಭವಿಸಿದ್ದಾರೆ.
ಈ ರೀತಿ ಒಂದು ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಕನ್ನಡದ ಒಂದು ಹೋರಾಟದವರೆಗೂ ಕರೀಂ ಖಾನ್ ಅವರ ಕೊಡುಗೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರು ಕೊನೆಯ ಕಾಲದಲ್ಲಿ ಅವರು ಸ್ವಾತಂತ್ರ್ಯ ಯೋಧರಿಗೆ ಬರ್ತಿರುವಂತಹ ಪಿಂಚಣಿಯನ್ನು ತಿರಸ್ಕಾರ ಮಾಡ್ತಾರೆ. ನನಗೆ ನನ್ನ ಗಳಿಕೆಯ ಮೇಲೆ ಬದುಕುವಷ್ಟು ಶಕ್ತಿ ಇದೆ, ಹಾಗಾಗಿ ಸರ್ಕಾರದಿಂದ ಯಾವುದೇ ಸಹಾಯ ಬೇಡ ಅಂತ ಅವರು ಈ ಪಿಂಚಣಿಯನ್ನು ತಿರಸ್ಕರಿಸ್ತಾರೆ. ಈ ತರಹದ ಒಂದು ವ್ಯಕ್ತಿತ್ವವನ್ನು ಕರೀಂ ಖಾನ್ ಅವರು ಹೊಂದಿದ್ದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.